ನಮಸ್ಕಾರ. CNC ಸಿಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಸುಷ್ಮಾ. ನಮ್ಮ ವರದಿಗಾರ ರವಿಕುಮಾರ್ ಅವರ ವಿಶೇಷ ಸಂದರ್ಶನ ಇದಾಗಿದೆ. ಪೂಜಾ ಕುಣಿತವು ಮೂಲದಲ್ಲಿ ತಂತ್ರ ಪಂಥದ್ದಾಗಿದ್ದು ಅದರ ಫಲವಳಿಕೆಯಷ್ಟೇ ಈಗ ಪೂಜಾ ಕುಣಿತದ ಮಾದರಿಯಾಗಿ ಉಳಿದುಕೊಂಡಿದೆ. ಸಾಂಪ್ರದಾಯಿಕ ಜನಪದ ಕಲೆ ಆಚರಣೆಯ ಮೂಲ ಶೈಲಿ ಮತ್ತು ವಿನ್ಯಾಸಗಳಿಂದ ಇದು ಒಂದು ಶಕ್ತಿ ದೇವತೆಯ ಆರಾಧನೆ. ಈಗ ಜನಪ್ರಿಯ ಮನರಂಜನೆಯ ವೃತ್ತಿಕಲೆಯಾಗಿದೆ. ಬಿದಿರಿನ ದಬ್ಬೆಗಳಿಂದ ಸುಮಾರು 5 ಅಡಿ ಅಗಲದ ಚೌಕಾಕಾರವಾಗಿ ನಿರ್ಮಿಸಿ ಅದರಲ್ಲಿ ದೇವರ ಉತ್ಸವ ಮೂರ್ತಿ ಅಥವಾ ಕಳಸ ಇಟ್ಟು ಆಭರಣಗಳಿಂದ ಸಿಂಗರಿಸಿದ ಅಥವಾ ಅಲಂಕರಿಸಿದ ಅಂದರವನ್ನ ತಲೆಯ ಮೇಲೆ ಹೊತ್ತು ತಮಟೆಯ ನಾದಕ್ಕೆ ಕುಣಿಯುತ್ತಾರೆ. ಇದರ ವಿಶೇಷತೆ ಪೂಜಾ ಕುಣಿತದವರ ನೋವು ನಲಿವು ಅವರ ಕತೆ ವ್ಯತೆಯನ್ನು ಅವರಿಂದಲೇ ಆಲಿಸೋಣ ಬನ್ನಿ. ನನ್ನ ಹೆಸರು ಶ್ರೀನಿವಾಸ. ನಾನು 2099 ನಾನು ಪೂಜಾ ಕುಣಿತ ಕಲಿಬೇಕು ಅನ್ನೋ ಆಸಕ್ತಿ ಬಂತು. ನನಗೆ ಯಾರೂ ಗುರುಗಳು ಸಿಕ್ಕಲಿಲ್ಲ. ರಾಮನಗರ ತಾಲೂಕಲ್ಲಿ ಒಂದು 6 ತಿಂಗಳ ನಂತರ 4 ಜನ ಪೂಜೆಗಳು ಕುಣಿಯೋರನ್ನ ನಾನು ನೋಡಿದೆ. ಅವರು ನಾನು ಕಲಿಸ್ಕೊಡೋಕ್ಕೆ ಆಸಕ್ತಿ ಕೊಡಲಿಲ್ಲ. ಅವರು ಯಾವ ಹಬ್ಬ ಯಾವ ಹರಿದಿನ ಹಳ್ಳಿ ಹೊಳೆಯಲ್ಲಿ ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ನಾನು ತಿಳ್ಕೊಂಡು ಹೋಗಿ ಅವ್ರು ಕುಣಿಯೋದನ್ನೇ ನೋಡ್ಕೊಂಡು ಬಂದು ಒನಕೆ ಮಡಿಕೊಂಡು ಮನೆ ಹತ್ರ 9 ಗಂಟೆ ನಂತರ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಅವರು ಕುಣಿಯೋದ ನೋಡೋದು ಮನೆ ಹತ್ರ ಬಂದು ಪ್ರಾಕ್ಟೀಸ್ ಮಾಡೋದು, ಅವ್ರು ಕುಣಿಯೋದು ನೋಡೋದು ಮನೆ ಹತ್ರ ಪ್ರಾಕ್ಟೀಸ್ ಮಾಡೋದು. ಹಿಂಗೆ ಮಾಡಿ ನಾನು 2000 ಇಸ್ವಿಗೆ ಪೂಜಾ ಕುಣಿತ ಚೆನ್ನಾಗಿ ಕಲ್ತ್ಕೊಂಡೆ. ನಾವು ತುಂಬ ಬಡ ಕುಟುಂಬದವರು, ತುಂಬ ಬಡ ಕುಟುಂಬದವರು. ನಮ್ಮ ಜೀವನ ಮಾಡೋದು ಭಾಳ ಕಷ್ಟ ಇತ್ತು. ಇದನ್ನ ಕಲ್ತ ಮೇಲೆ ನಾನೇನೋ ಒಂದು ಆಸೆಯಿಂದ ಕಲಿತೆ. ಕುಣಿಲೇಬೇಕು, ನಾನು ಇದನ್ನ ಮೆರೆಸ್ಬೇಕು, ದೇವ್ರನ್ನ ನಾನು ಈ ಥರ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ಕಲಿತೆ. ಅದೇನು ಮಾಡ್ತದೆ, ನಮ್ಮ ಜೀವನಕ್ಕೆ ಆಧಾರ ತಂದು ಕೊಡ್ತು. ಹಳ್ಳಿ ಕಡೆ ನೀವೇ ಬನ್ನಿ, ಎಲ್ಲೋದ್ರೂ ನೀವೇ ಬನ್ನಿ ಪೂಜೆ ಕುಣಿತಕ್ಕೆ, ನೀವೇ ಬನ್ನಿ ಪೂಜೆ ಕುಣಿತಕ್ಕೆ ಅಂತ ಹಳ್ಳಿ, ಗ್ರಾಮೀಣ, ಟೌನು, ಬೆಂಗಳೂರು, ಡೆಲ್ಲಿ, ಜಮ್ಮು, ಬಳ್ಳಾರಿ, ಗುಲ್ಬರ್ಗ, ಬೀದರ್ 16 ಸಾರಿ ಹೋಗಿದ್ದೀನಿ. ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ಅವ್ರ ಜಯಂತಿಗೆ 16 ಸಾರಿ ನಾನು. ಹಾಗೆ ದಾವಣಗೆರೆ, ತುಮಕೂರು, ಮೈಸೂರು, ಮಡಿಕೇರಿ, ಹೀಗೆ ಕೇರಳ, ತಮಿಳ್ನಾಡು, ಆಂಧ್ರ, ಇಲ್ಲೆಲ್ಲ ಕಡೆ ಪೂಜಾ ಕುಣಿತ ಪ್ರದರ್ಶನ ಮಾಡಿದ್ದೀನಿ. ಹಾಗೂ ಸೋಮನ ಕುಣಿತ, ಪೂಜಾ ಕುಣಿತ, ಪಟ ಕುಣಿತ, ಡೊಳ್ಳು ಕುಣಿತ, ಆಮೇಲೆ ಕೋಲಾಟ, ಕಂಸಾಳೆ, ಇಂಥ ಟೀಮ್ಗಳನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಕಡೆ ಕಾರ್ಯಕ್ರಮಗಳು ಭಾಗವಹಿಸಿ ಮಾಡಿದ್ದೀವಿ. ಆದರೆ ಬರ್ತಾ ಕಲೆ ಕಮ್ಮಿ ಆಯ್ತಾ ಬತ್ತು, ನಿಂತೆ ಹೋಯ್ತಾ ಬತ್ತಾ. ಅದು ಇತ್ತೀಚೆಗೆ ನಾವು ಗಾಳಿ, ಮಳೆ, ಬಿಸಿಲು, ಊಟ, ತಿಂಡಿ, ನಿದ್ದೆ ಎಲ್ಲ ಕಳ್ಕೊಂಡು ಈ ಕಲೆನ ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅದ್ರ 2017ರಿಂದ 2022ವರೆಗೂ ಎಷ್ಟು ಕಲೆ ಮಾಡಿದ್ವು ಅಷ್ಟು ಕಲೆ ಎಲ್ಲ ಸ್ಟಾಪ್ ಆಯಿತು. ನನಗೀಗ ಇಲ್ಲ ಅಂದ್ರೆ ಒಂದು 12ರಿಂದ 13 ಲಕ್ಷ ದುಡ್ಡು ಹೋಗಿದೆ ನಂದು. ರಾಮನಗರ ನಗರ ಜಿಲ್ಲೆ ಹೆಡ್ ಆಫೀಸಲ್ಲಿ 12ರಿಂದ 13 ಲಕ್ಷ ದುಡ್ಡು ಹೋಗಿದೆ ನಂದು. ಇಷ್ಟೆಲ್ಲ ಕಳ್ಕೊಂಡ ನಂತರ ಈಗ ಸರಿಯಾಗಿ ಕಲೆ ಬರ್ತಾ ಇಲ್ಲ. ನನ್ನ ಹತ್ರ ಸೋಮ ಇದೆ, ಗೊಂಬೆ ಮಾಡಿದೆ ಜೀವನ ಮಾಡೋಕ್ಕೋಸ್ಕರ. ಇನ್ಯಾವುದೋ ಅಭ್ಯಾಸ ನಮ್ಗೆ ಯಾವುದು ಕೆಲಸಗಳು ಗೊತ್ತಿಲ್ಲ. ಸೋಮನ್ ಕುಣಿತ ಮಾಡಿದೆ, ಚಿಲಿಪಿಲಿ ಗೊಂಬೆ ಮಾಡಿದೆ, ಆಮೇಲೆ ಇನ್ನೂ ಏನೇನೋ ಕಲೆಗಳೆಲ್ಲ ತಂದು ಮಾಡಿದೆ. ಅದಕ್ಕೂ ಕಲೆ ಇಲ್ಲ ಇವಾಗ. ಹೀಗಾಗಿ ದಿನ ನಿತ್ಯ ಕಲೆ ಕಮ್ಮಿ ಆಯ್ತಾನೆ ಬರ್ತಾ ಇದೆ ಹೊರತು ಜಾಸ್ತಿ ಆಯ್ತಾ ಇಲ್ಲ. ಸರ್ 60 ವರ್ಷದ ನಂತರ 2000 ಕೊಡ್ತಾರೆ ಸರ್, ಅಷ್ಟೇ. ಇನ್ನೇನು ಇಲ್ಲ. ನಿಮಗೆ ಏಜ್ 51 ವರ್ಷ. 60 ಆದ್ಮೇಲೆ ನಿಮಗೆ 2000 ಏನು ಇಲ್ಲ. ಜಾಗ ಕೊಡೋದು ಏನು ಇಲ್ಲ. ಹೇಳೋದು ಈಗ 51 ವರ್ಷ. ನನಗೆ ಸರ್ಕಾರದಿಂದ ಅನುದಾನ ಕೊಡೋದು 60 ವರ್ಷದ ನಂತರ. 60 ವರ್ಷದ ನಂತರ ನಮ್ಗೆ 2000 ಕೊಡ್ತಾರೆ ಸರ್. ಅದು ಬಿಟ್ರೆ ಇನ್ನೇನು ಇಲ್ಲ. ಅವರೇ ಕರೆದಿ ಕಾರ್ಯಕ್ರಮ ಕೊಟ್ಟಿರೋ ಬಿಲ್ಗಳೇ ಮಾಡಿಕೊಟ್ಟಿಲ್ವಲ್ಲ, ಇನ್ನು ನಮ್ಗೆಲ್ಲ ಜಾಗ ಕೊಡ್ತಾರೆ? ಇರೋಕೊಂದು ಮನೆ ಇದೆ ರಾಮನಗರ ಟೌನಲ್ಲಿ, ಅದು ಬಿಟ್ರೆ ಇನ್ನೇನು ಇಲ್ಲ ನಮಗೆ. ಇದನ್ನೇ ನಂಬಿ ಬೆಳೀತಾ ಇದೆ. ಕಲೆ ಕೊಡೋದ್ನಾರ ಕಲೆ ಕೊಟ್ಟು ಬಿಲ್ಗಳು ಮಾಡಿಕೊಟ್ರೆ ತುಂಬ ಸಂತೋಷವಾಗಿ ಜೀವನ ಮಾಡ್ಬೋದು. ಈ ವಯಸ್ಸಲ್ಲಿ ಯಾವ ಕೆಲಸ ಕಲಿಬೋದು ಸರ್? ನಾನು 51 ವರ್ಷ ಆಗಿದೆ. ಈ ಪೂಜಾ ಕುಣಿತ ಬಿಟ್ಟು ಇನ್ಯಾವ ಕಲೆ ಕಲೀಲಿ?
ನಮ್ಮ ಪರಿಸ್ಥಿತಿ ಹದಗೆಟ್ಟೋಗಿದೆ, ಹೇಳ್ಕೊಳಕ್ ಆಯ್ತಲ್ಲ ಯಾರ ಹತ್ರನೂ.